2024ರ ಲೋಕಸಭಾ ಚುನಾವಣೆಯ ರಿಸಲ್ಟ್ ಏನಾಗಬಹುದು? ಮತ್ತೊಮ್ಮೆ ಮೋದಿ ಅನ್ನುವಂತಹ ಬಿಜೆಪಿಯ ಘೋಷವಾಕ್ಯ ಸುಳ್ಳಾಗಲಿದೆಯಾ? ಮೂರನೇ ಅವಧಿಗೆ ಪ್ರಧಾನಿ ಹುದ್ದೆಯ ಮೇಲೆ, ಪ್ರಧಾನಿ ಕುರ್ಚಿಯ ಮೇಲೆ ನರೇಂದ್ರ ಮೋದಿ ಅವರು ಕೂರುವಂಥದ್ದು ಅನುಮಾನ. ಯಾಕೆ? ಕಾರಣ ಇಷ್ಟೇ, ಬಹುದೊಡ್ಡ ಸಮೀಕ್ಷಾ ಸಂಸ್ಥೆ ಸ್ಪಷ್ಟವಾಗಿ ಒಂದು ಸುಳಿವನ್ನ ಕೊಡ್ತಿದೆ. ಟೈಟ್ ಫೈಟ್ ಆಗತ್ತೆ. 400, 350 ಅದು ಸುಲಭದ ಮಾತು ಅಲ್ವೇ ಅಲ್ಲ. ಬಹುದೊಡ್ಡ ಆಡಳಿತ ವಿರೋಧಿ ಅಲೆ ಇದೆ. ಸಾಕ್ಷಾತ್ ಇಂದಿರಾ ಗಾಂಧಿ ಅವರಿಗೆ ಒಂದು ಬಹುದೊಡ್ಡ ಅಲೆ ಇತ್ತು, ಅವರಿಗಿಂತ ಹೆಚ್ಚಿನ ಅಲೆ, ಅತ್ಯಧಿಕ ಅಲೆ ಮೋದಿ ಅವರಿಗಿದೆ. ಆಡಳಿತ ವಿರೋಧಿ ಅಲೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಿದೆ. ಟಾಪ್ 5 ರಾಜ್ಯಗಳಲ್ಲಿ ಕಾಂಗ್ರೆಸ್ ಕೂಟ ಏನಿದೆ, ಇಂಡಿಯಾ ಕೂಟ, ಮತ್ತು ಬಿಜೆಪಿಯ ಮೈತ್ರಿಕೂಟ ಎನ್ಡಿಎ ಏನಿದೆ, ಎರಡೂ ಕೂಟಗಳ ಮಧ್ಯೆ ಬಹುದೊಡ್ಡ ಜಂಗಿ ಕುಸ್ತಿ ಆಗತ್ತೆ. 70ಕ್ಕೂ ಅಧಿಕ ಕ್ಷೇತ್ರಗಳನ್ನ ಈ 5 ರಾಜ್ಯಗಳಲ್ಲಿ ಇಂಡಿಯಾ ಕೂಟ ಗೆಲ್ಲತ್ತೆ. ಅದರಲ್ಲೂ ಹೆಚ್ಚಿನ ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದನ್ನ ಹೇಳ್ತಿದೆ. ಯಾವುದು ಆ 5 ರಾಜ್ಯ? ನೋಡಿ, ಗುಜರಾತ್, ಪಶ್ಚಿಮ ಬಂಗಾಳ, ಕರ್ನಾಟಕ, ರಾಜಸ್ಥಾನ, ಮಹಾರಾಷ್ಟ್ರ. ಇಷ್ಟು ರಾಜ್ಯಗಳಲ್ಲಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಯಾರು ಎಷ್ಟು ಸ್ಥಾನ ಗೆದ್ದಿದ್ರು ನೋಡಿ. ಟೋಟಲ್ 116 ಸ್ಥಾನಗಳನ್ನ ಈ 5 ರಾಜ್ಯಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಕಾಂಗ್ರೆಸ್ ಕೇವಲ 8 ಸ್ಥಾನಗಳನ್ನ, ಕಾಂಗ್ರೆಸ್ ಬೆಂಬಲಿತ ಮೈತ್ರಿಕೂಟದ ಪಕ್ಷಗಳು 8 ಸ್ಥಾನಗಳನ್ನ ಗೆದ್ದಿದ್ದವು. ಗುಜರಾತ್ನ 26 ಲೋಕಸಭಾ ಕ್ಷೇತ್ರಗಳ ಪೈಕಿ ಎಲ್ಲ ಕ್ಷೇತ್ರಗಳನ್ನ ಬಿಜೆಪಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಕ್ಲೀನ್ ಸ್ವೀಪ್ ಮಾಡಿತ್ತು. ಇನ್ನು ಪಶ್ಚಿಮ ಬಂಗಾಳದಲ್ಲಿ 42 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಈ ಪೈಕಿ 18 ಬಿಜೆಪಿ ಗೆದ್ದಿತ್ತು, 2 ಕಾಂಗ್ರೆಸ್ ಗೆದ್ದಿತ್ತು. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಈ ಪೈಕಿ 2019ರಲ್ಲಿ ಬಿಜೆಪಿ 25 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು, 1 ಮಾತ್ರ ಕಾಂಗ್ರೆಸ್ ಗೆಲ್ಲೋಕೆ ಶಕ್ತವಾಗಿತ್ತು. ಇನ್ನು ರಾಜಸ್ಥಾನದಲ್ಲಿ 25 ಲೋಕಸಭಾ ಕ್ಷೇತ್ರಗಳ ಪೈಕಿ 24 ಬಿಜೆಪಿ ಗೆದ್ದಿತ್ತು. ಮಹಾರಾಷ್ಟ್ರದಲ್ಲಿ 48 ಲೋಕಸಭಾ ಕ್ಷೇತ್ರ ಬರುತ್ತೆ. ಈ ಪೈಕಿ 2019ರಲ್ಲಿ ಬಿಜೆಪಿ 23 ಸ್ಥಾನ ಗೆದ್ದಿತ್ತು, ಎನ್ಸಿಪಿ 4, ಕಾಂಗ್ರೆಸ್ 1 ಸ್ಥಾನವನ್ನ ಗೆದ್ದಿತ್ತು. ಈಗ ಏನಾಗಬಹುದು? ಗುಜರಾತ್ನ ಲೆಕ್ಕಕ್ಕೆ ಲೋಕ್ಪಾಲ್ ಸಮೀಕ್ಷೆಯ ಪ್ರಕಾರ 21ರಿಂದ 23 ಬಿಜೆಪಿ ಗೆಲ್ಲಬಹುದು. ಇಂಡಿಯಾ ಮೈತ್ರಿಕೂಟ 3ರಿಂದ 5 ಸ್ಥಾನಗಳನ್ನ ಗೆಲ್ಲಬಹುದು. ಕರ್ನಾಟಕದ ಲೆಕ್ಕಕ್ಕೆ ಬಂದ್ರೆ 11ರಿಂದ 13 ಸ್ಥಾನಗಳನ್ನ ಬಿಜೆಪಿ ಗೆಲ್ಲಬಹುದು, ಬಿಜೆಪಿ ಮೈತ್ರಿಕೂಟ. ಕಾಂಗ್ರೆಸ್ 15ರಿಂದ 17 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ 26ರಿಂದ 28 ಸ್ಥಾನಗಳನ್ನ ಗೆಲ್ಲಬಹುದು, ಬಿಜೆಪಿ 11ರಿಂದ 13 ಸ್ಥಾನಗಳನ್ನ ಗೆಲ್ಲಬಹುದು, ಕಾಂಗ್ರೆಸ್ 2ರಿಂದ 4 ಸ್ಥಾನಗಳನ್ನ ಗೆಲ್ಲಬಹುದು. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿಕೂಟ 21ರಿಂದ 24 ಸ್ಥಾನಗಳನ್ನ ಗೆದ್ರೆ, ಇಂಡಿಯಾ ಮೈತ್ರಿಕೂಟ, ಕಾಂಗ್ರೆಸ್ ಮೈತ್ರಿಕೂಟ 23ರಿಂದ 26 ಸ್ಥಾನಗಳನ್ನ ಗೆಲ್ಲಬಹುದು. ರಾಜಸ್ಥಾನದಲ್ಲಿ 17ರಿಂದ 19 ಸ್ಥಾನಗಳನ್ನ ಬಿಜೆಪಿ ಮೈತ್ರಿಕೂಟ ಗೆದ್ರೆ, ಕಾಂಗ್ರೆಸ್ 6ರಿಂದ 8 ಸ್ಥಾನಗಳನ್ನ ಗೆಲ್ಲಬಹುದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿದೆ. ಅಲ್ಲಿಗೆ ಈ 5 ರಾಜ್ಯಗಳ ಪೈಕಿ ಸುಮಾರು 70ಕ್ಕೂ ಅಧಿಕ ಸ್ಥಾನಗಳನ್ನ ಬಿಜೆಪಿ ಕಳೆದುಕೊಳ್ಳಲಿದೆ. 116 ಸ್ಥಾನಗಳನ್ನ ಗೆದ್ದಿದ್ದಂತಹ ಬಿಜೆಪಿ ಮೈತ್ರಿಕೂಟ 2019ರಲ್ಲಿ ಈ 5 ರಾಜ್ಯಗಳಲ್ಲಿ ಈ ಸಲ ಅದರ ನಂಬರ್ 90ರ ಗಡಿ ಮುಟ್ಟುವುದು ಅನುಮಾನ. ಅಲ್ಲಿಗೆ 303 ಸ್ಥಾನಗಳನ್ನ ಗೆದ್ದಿದ್ದಂತಹ ಬಿಜೆಪಿ 2019ರಲ್ಲಿ ಈ ಸಲ 200ರ ಗಡಿಯನ್ನ ಮುಟ್ಟೋದಕ್ಕೆ ಬಹುದೊಡ್ಡ ಶ್ರಮವನ್ನ ವಹಿಸುತ್ತಿದೆ, ತಿಣುಕಾಡ್ತಿದೆ ಅನ್ನೋದಾದ್ರೆ ಮೋದಿ ಅಲೆ ಮುಗೀತು ಅನ್ನೋದನ್ನ ಲೋಕ್ಪಾಲ್ ಸಮೀಕ್ಷಾ ಸಂಸ್ಥೆ ಸ್ಪಷ್ಟವಾಗಿ ಹೇಳಿದೆ. ವಿಶೇಷ ನೋಡಿ, ಬಹುಪಾಲು ಮಾಧ್ಯಮಗಳು ಕರ್ನಾಟಕದಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂದಾಗ 130ರಿಂದ 147 ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದ್ದು ಕೂಡ ಇದೆ ಲೋಕ್ಪಾಲ್ ಸಮೀಕ್ಷಾ ಸಂಸ್ಥೆ. ಅಲ್ಲಿಗೆ 5 ರಾಜ್ಯಗಳಲ್ಲೇ ಮೋದಿ ಅಲೆ ಇಲ್ಲ ಅನ್ನೋದಾದ್ರೆ ಅದು ರಾಜಸ್ಥಾನದಲ್ಲಿ, ಗುಜರಾತ್ನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಇನ್ನೆಲ್ಲಿಂದ ಬಿಜೆಪಿ 400 ಸ್ಥಾನಗಳನ್ನ ಗೆಲ್ಲೋಕೆ ಸಾಧ್ಯವಾಗತ್ತೆ?